ಪ್ರೋಲಿವ್ ಅಂತಂದ್ರೆ ಫ್ಯೂಲ್ ಸಿಸ್ಟಮ್ ಕ್ಲೀನರ್ ಅಂತ ಫುಲ್ ಟ್ಯಾಂಕ್ ಹಾಕ್ಸಿದಾಗ ಇದನ್ನು ಪೂರ ಹಾಕಕ್ಕೆ ಹೇಳಾರೆ. ಫುಲ್ ಟ್ಯಾಂಕ್ ಆಗೈತಿ ಈಗ, ಇದನ್ನು ಪೂರ ಹಾಕೊಂಬರಿ. ಸೊ ಫ್ಯಾಮಿಲಿ ಏನ್ರಿ ಪಾಸ್ ನಾನು ಆಲ್ ಸೆಟ್ ಆ್ಯಂಡ್ ಏನಿಲ್ಲ ಬಡಕ್ನ ಶೂಸ್ ಹಾಕೋಬೇಕು ಆ್ಯಂಡ್ ಚಿನ್ನಿ ಗುರ್ತಿಲ್ಲ, ಚಿನ್ನಿ ಶೂಸ್ ಹಾಕೊಂಡು ಹೊಂಟೀನಿ. Coaches and referees, we will do our best in every game. Events are ಸ್ಪಾನ್ಸಿಪ್ ಆಗಿ ತಗೊಂಡು ಎಲ್ಲರೂ ಅದನ್ನು ಸ್ವೀಕರಿಸ್ರಿ ಅಂತ ಹೇಳಿ ಏನ್ರಿಪ್ಪ ಅಂತ ಲಫಡ ನಡೆದೈತ್ರಿ. ಈಗ ಲಫಡ ಏನು ನಡೆದೈತ್ರಿಪ್ಪ ಅಂತಂದ್ರೆ 6 ಓವರ್ ಮ್ಯಾಚ್ ಇರ್ತೈತಿ. 6 ಓವರ್ದಾಗ ಒಬ್ಬಂಗಷ್ಟೇ 2 ಓವರ್ ಹಾಕಿರ್ತೈತಿ. ಕರುನಾಡ ತಾಯಿ ಸದಾ ಚಿನ್ಮಯಿ. ಸೊ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ನಮ್ದು ಕ್ರಿಕೆಟ್ ಮ್ಯಾಚ್ ಮುಗಿದೈತಿ. ಕಡಿದ ಪ್ಯಾಂಟ್ ಹರ್ಕೊಂಡು ಸೊ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಮಾಡ್ಕೊಂಡಿದ್ದಾರೆ ಬ್ಲಾಗ್. ನಾನು ನಿಮ್ಗೆ ಆಡೋಕೆ ಬರ್ತಿಲ್ಲ ಇಂದನೇ ಎಪಿಸೋಡ್. ಸೊ ಸೀನೇನ್ರಿಪ್ಪ ಫ್ಯಾಮಿಲಿ ಅಂತ ಇವತ್ತೈತಿ ಮ್ಯಾಚ್ ಡೇ. ಆ್ಯಂಡ್ ಏನ್ರಿಪ್ಪ ಅಂತಂದು ನಾನು ಇವತ್ತು ನೋಡ್ರಿ 3 ಗಂಟೆ ಹೊಡೆದ ಬಿಡ್ತು. ಏನಿಲ್ಲ 3 ಗಂಟೆ ಬ್ರಾಹ್ಮಿ ಮುಹೂರ್ತ ಇರ್ತೈತಿ. ಬ್ರಾಹ್ಮಿ ಮುಹೂರ್ತದಾಗ ಏನೋ ಕೇಳ್ಕೊಂಡ್ರು ಮ್ಯಾನಿಫೆಸ್ಟೇಷನ್ ಹಾಕೈತೆ ಅಂತ. ಆ್ಯಂಡ್ ಹೆಂಗಿದ್ರು 2:47 ಆಗೈತಿ. 3 ಗಂಟೆ ಮಟ್ಟ ಕುಂದ್ರು ಓಂ ಬ್ರಹ್ಮದೇವಾಯ ನಮಃ, ವಿಷ್ಣು ದೇವಾಯ ನಮಃ, ಮಹೇಶ್ವರಾಯ ನಮಃ ಅಂತಂದು ಹೇಳಿ ಏನೇನು ಬೇಕೆಲ್ಲ ಬೇಡ್ಕೊಂಡು ಗಪ್ಪನ ಥ್ಯಾಂಕ್ಸ್ ಪಾ ದೇವರೇ ಒಂದು ಹೊಸ ದಿನ ಕೊಟ್ಟಿದ್ದಕ್ಕೆ. ಯಾಕಂತಂದ್ರೆ ಯಾರಿಗೆ ಏನಾಕೈತಿ ಅವಾಗ ಯಾರಿಗೆ ಏನು ಗೊತ್ತಿಲ್ಲ ರೀ ಅದ್ರ ಸಂಬಂಧ. ಸಿಗಿರೋದು ಒಂದು ಲೈಫ್ ಎಂಜಾಯ್ ಮಾಡೋಕ್ಕೆ. ಆ್ಯಂಡ್ ದೇವ್ರಿಗೆ ಥ್ಯಾಂಕ್ ಯು ಸೊ ಮಚ್. ಒಂದು ಹೊಸ ದಿನ ಕೊಟ್ಟಿದ್ದೆ, ಎಷ್ಟು ಹಾಕಿದ್ರೆ ಪ್ರೊಡಕ್ಟಿವ್ ಮಾಡೋಕ್ಕೆ ಟ್ರೈ ಮಾಡೀನಿ. ಇನ್ನೊಂದು ದಿನವೂ ಬೇಕು ನನಗಂತಂದು ಕೇಳ್ಕೊಂಡು ಗಪ್ಪ ಮಕ್ಕಳೋಣ. ಮತ್ತು ಮುಂಜಾನೆ ಮುಂದೆ ನೋಡೋಣಂತೆ. ಆ್ಯಂಡ್ ಸ್ಟೇಟಿವ್ನಾಗಿರಿ ಫ್ಯಾಮಿಲಿ. ಏನು ಚಾನಲ್ಗೆ ಹೊಸಬ್ರು ಇದ್ದಿರಪ್ಪ ಅಂತ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡ್ರಿ. ಬರೀ ಫ್ಯಾಮಿಲಿ ಲೆಟ್ಸ್ ಗೋ ಅಲ್ಲ ಮಕ್ಕಳನ್ನ ಮುಂಜಾನೆ ಸಿಗೋಣ. ದಿ ನೆಕ್ಸ್ಟ್ ಡೇ ಪ್ರೋಲಿವ್ ಅಂತಂದ್ರೆ ಫ್ಯೂಲ್ ಸಿಸ್ಟಮ್ ಕ್ಲೀನರ್ ಅಂತ ಫುಲ್ ಟ್ಯಾಂಕ್ ಹಾಕ್ಸಿದಾಗ ಇದನ್ನು ಪೂರ ಹಾಕಕ್ಕೆ ಹೇಳಾರೆ. ಫುಲ್ ಟ್ಯಾಂಕ್ ಆಗೈತಿ ಈಗ, ಇದನ್ನು ಪೂರ ಹಾಕೊಂಬರಿ. ನಾನು ಏನು ಮಾಡಿಬಿಟ್ಟೆರಿಪ್ಪ ಅಂತ ಮುಂದೊಂದು ಮೆಳಿಲಿಂದ ಸಣ್ಣ ತೂತು ಮಾಡಿಬಿಟ್ಟೆ, ಅಂದ್ರೆ ಕರೆಕ್ಟಲ್ಲಿ ಹೋಗ್ಲಿ ಅಂತ. ಬರ್ರಿ ಇದೆಲ್ಲ ಮುಗ್ದೈತಿ. ಬಡಕ್ನ ಡ್ರೆಸ್ ಹಾಕೊಳ್ಳೋಣ. 8 ಗಂಟೆಗೆ ಹೋಗ್ಬೇಕಂತ. 9:00 ಇನಾಗ್ರೇಷನ್ ಆಯ್ತಂತ. ಲೆಟ್ಸ್ ಗೋ ಫ್ಯಾಮಿಲಿ. ಸೊ ಫ್ಯಾಮಿಲಿ ಏನ್ರಿ ಪಾಸ್ ನಾನು ಆಲ್ ಸೆಟ್ ಆ್ಯಂಡ್ ಏನಿಲ್ಲ ಬಡಕ್ನ ಶೂಸ್ ಹಾಕೋಬೇಕು ಆ್ಯಂಡ್ ಚಿನ್ನಿ ಗುರ್ತಿಲ್ಲ, ಚಿನ್ನಿ ಶೂಸ್ ಹಾಕೊಂಡು ಹೊಂಟೀನಿ. ಆಕಿ ಹೊರಗೆ ಬರೋದ್ರ ಹೋಗೋಣ, ಜಲ್ದಿ ಹೋಗ್ಬೇಕು. ಆ್ಯಂಡ್ ಬರೀ ಫ್ಯಾಮಿಲಿ ಸ್ಟೇಟಿವ್ನಾಗಿರಿ, ಬಡಕ್ನ ಹೋಗೋಣಂತೆ. ಲೆಟ್ಸ್ ಗೋ ಬರೀ ಫ್ಯಾಮಿಲಿ ಸ್ಟೇಟಿವ್ನಾಗಿರಿ. 2 hours later. Coaches and referees, we will do our best in every game and accept both winning and losing happily and follow fair play. about the benefits of sports. So it teaches us the discipline, what else? Teamwork, on that. And it also brings the physical fitness that leads to mental well-being. Happy to see a good number of students participating in this event. So I wish the grand success of this sports event. So I declare the events are open. Thank you. I would request Sangauder sir to kindly motivate the students. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಸ್ಪೋರ್ಟ್ಸ್ಮನ್ಶಿಪ್ನಿಂದ ಆಡಿ, ಯಾರೇ ಗೆಲ್ಲಿ ಯಾರೇ ಸೋಲ್ಲಿ ಎಲ್ಲರೂ ಒಂದೇ ಡಿಪಾರ್ಟ್ಮೆಂಟ್ ಹುಡುಗರಾಗಿರೋದರಿಂದ ಯಾರು ಗೆದ್ದರು ಯಾರು ಸೋತರು ಅದನ್ನು ಸ್ಪೋರ್ಟ್ಸ್ಮನ್ಶಿಪ್ ಆಗಿ ತಗೊಂಡು ಎಲ್ಲರೂ ಅದನ್ನು ಸ್ವೀಕರಿಸ್ರಿ ಅಂತ ಹೇಳಿ ಬೆಸ್ಟ್ ಆಫ್ ಲಕ್ ಟು ಎವ್ರಿಬಡಿ. ಥ್ಯಾಂಕ್ ಯು.
ಧೀರರಾಳಿದ ನಾಡು ನಿನ್ನದು, ಶಾಂತಿ ಮಂತ್ರ ಪಾಡಿದ ಬೀಡು ನಿನ್ನದು, ವರ ಸಾಧು ಸಂತರ ನೆಲೆ ನಿನ್ನದು, ಮಹಾಶಿಲ್ಪಕಾರರ ಕಲೆ ನಿನ್ನದು. ನಮ್ದು ಏನಪ್ಪ ಅಂತಂದ್ರೆ ಈಗೆಲ್ಲದ್ರ ಅಂತಂದ್ರೆ ಈ ಕಡೆ ರೈಟ್ ಸೈಡ್ ಅದ ನಾವು ನೋಡ್ರಿ. ಆ್ಯಂಡ್ ಇಲ್ಲಿ ಚಲೋ ಆಗೈತೆ ಮ್ಯಾಚ್. ಇವ್ರದ್ದು ಆದ್ಮೇಲೆ ನೆಕ್ಸ್ಟ್ ಒಂದು ಮ್ಯಾಚ್ ಐತಿ. ಆ ಮ್ಯಾಚ್ ಆದ್ಮೇಲೆ ನಮ್ದು ಅಂದ್ರೆ ಅಪ್ರಾಕ್ಸ್ 11 ಗಂಟೆ ಅಂತಂದರೆ, ಬಟ್ ಅದು 11 ಗಂಟೆಗೆ ಮ್ಯಾಚ್ ಬರೋಂಗಿಲ್ಲ ಅನ್ಸತಿ. ಇಲ್ಲೊಂದು ಸ್ವಲ್ಪ ಹುಡುಗರು ಪ್ರಾಕ್ಟೀಸ್ ಮಾಡತ್ತಾರೆ, ಯಾಕಂತಂದ್ರೆ ಬಾಲ್ ಅದು ಟಚ್ ಆಗ್ಬೇಕಂತ. ಇಲ್ಲೊಂದು ಸ್ವಲ್ಪ ಮಂದಿಗೆ ನಮ್ಮ ಗ್ಯಾಂಗ್ ಐತಿ. ಆ್ಯಂಡ್ ಇಲ್ಲಿ ಐತೆ ನೋಡ್ರಿ ಮ್ಯಾಚ್. ಇವತ್ತು ಹೆಂಗೆ ಗುರುತಿಲ್ಲ. ಒಪ್ಪರದ ಬೆಸ್ಟ್ ಸ್ಟೇಟಿವ್ ಆಗಿರಿ. ಸಂಗೀತ ಸಾಹಿತ್ಯ ಏನಪ್ಪ ಅಂತ ಲಫಡ ನಡೆದೈತಿ. ಈಗ ಲಫಡ ಏನು ನಡೆದೈತ್ರಿಪ್ಪ ಅಂತಂದ್ರೆ 6 ಓವರ್ ಮ್ಯಾಚ್ ಇರ್ತೈತಿ. 6 ಓವರ್ದಾಗ ಒಬ್ಬಂಗಷ್ಟೇ 2 ಓವರ್ ಹಾಕಿರ್ತೈತಿ. ಉಳ್ಕಿದವ್ರಿಗೆ 1 ಓವರ್ ಹಾಕೋದಿರ್ತೈತಿ. ಅದ್ರಾಗ ಏನು ಮಾಡಿಬಿಟ್ಟಾರೆ ಅಂತ 2 ಮಂದಿ 2 ಓವರ್ ಹಾಕ್ಬಿಟ್ಟಾರೆ. 4 ಓವರ್ ಆಯ್ತು, ಇನ್ನು ಒಬ್ಬೊಬ್ಬ ಹಾಕೋದಾತ್ಲ. ಅದ್ರ ಸಂಬಂಧ ಏನೋ ಪಿಕ್ಚರ್ ಆಗೈತೆ. ಅದ್ರ ಸಂಬಂಧ ಅವರು ಅಪೋನೆಂಟ್ ಏನು ಮಾಡ್ಯಾರಿಪ್ಪ ಅಂತ 80-90 ರನ್ ನೋಡ್ದಾರ ಅವ್ರೆ. 25 ರನ್ಸ್ ಇದನ್ನು ಮಾಡ್ತಾರಂತ್ರಿ, ಪೆನಾಲ್ಟಿದಾಗ ಕಟ್ ಮಾಡ್ತಾರಂತೆ. ಅದ್ರ ಸಂಬಂಧ ಅದು ಫೈಟ್ ನಡೆದೈತಲ್ಲ, ಫೈಟ್ ಮುಗೀತದ. ಅಲ್ಲಿ ಡಿಸ್ಕ್ವಾಲಿಫೈ ಆತ. ಇವ್ರಿಗೆಲ್ಲ ಇನ್ನೊಂದು ಗುರುತಾತು. ಹೊಸ ಮ್ಯಾಚ್ ಚಾಲು ಆತಿ. ಈ ಮ್ಯಾಚ್ ಐತಿ. ಈ ಮ್ಯಾಚ್ ಆದ್ಮೇಲೆ ನೆಕ್ಸ್ಟ್ ಒಂದು ಬರ್ತೈತಿ. ಆ್ಯಂಡ್ ಹೆಂಗೆ ಆಡ್ತೇವೆ ಏನು ಗೊತ್ತಿಲ್ಲ. 0 ಆಫ್ಸ್. ಶಾಂತಿ ಮಂತ್ರ ಪಾಡಿದ ಬೀಡು ನಿನ್ನದು, ವರ ಸಾಧು ಸಂತರ ನೆಲೆ ನಿನ್ನದು, ಮಹಾಶಿಲ್ಪಕಾರರ ಕಲೆ ನಿನ್ನದು, ಸಂಗೀತ ಸಾಹಿತ್ಯ ಸೆಲೆ ನಿನ್ನದು. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ, ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ, ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ನಮ್ಗೆ ಏನಪ್ಪ ಅಂತಂದ್ರೆ 1ನೇ ಮ್ಯಾಚ್ ಮುಗಿದೈತಿ. ಆ್ಯಂಡ್ 1ನೇ ಮ್ಯಾಚ್ ನಾವು ಸೋತೇವಿ. ಎಷ್ಟು ರನ್ಲಿಂದ ರೀ ಅಂತ 50 ರನ್ಲಿಂದ ಸೋತೈತಿ. ಆ್ಯಂಡ್ ಈಗ ನಮ್ದು ಸೆಕೆಂಡ್ ಮ್ಯಾಚ್ ಐತಿ. ಈಗ ಊಟಕ್ಕೆ ಬಿಟ್ಟೈತಿ. ಊಟಕ್ಕೆ ಬಂದೇವೆ ನಾವೆಲ್ಲರೂ. ಊಟ ಮಾಡಿ ಈಗ ಸೆಕೆಂಡ್ ಮ್ಯಾಚ್ ಐತಿ. ಅದನ್ನು ಗೆಲ್ಲಬೇಕು ನಾವು. ಯಾಕಂತಂದ್ರೆ 3 ಮ್ಯಾಚ್ ಒಳಗೆ 2 ಮ್ಯಾಚ್ ಗೆಲ್ಲಬೇಕು. ಇಲ್ಲಾಂತಂದ್ರೆ ನಾವು ಡಿಸ್ಕ್ವಾಲಿಫೈ ಹಾಕೀವಿ. ಬರ್ರಿ ಈಗ ಕೊಡಕ್ಕೆ ನಾವು ಹೋಗಿ ಊಟ ಮಾಡೋಣ. ಊಟ ಅದು ಮಾಡಿ ಬಂದೆ ಅಂತ ನಾವು ಏನು ಪಿಕ್ಚರ್ ಮಾಡಿದ್ದೀರಿಪ್ಪ ಅಂತ ನಮ್ಮ ಹುಡುಗರು ಅಂತಂದ್ರೆ ಸ್ಟಾರ್ಟಿಂಗ್ ಮ್ಯಾಚ್ ಇದ್ದಾಗ ಏನು ಮಾಡಿಬಿಟ್ಟಿವಿ ರೀ ಅಂತಂದ್ರೆ ಹೊರಗೆ ಆಟ ಆಡಕತ್ಬಿಟ್ವಿ. ಅಂದ್ರೆ ಏನೇ ಬಾಲಿಂಗ್ ಪ್ರಾಕ್ಟೀಸ್, ಬ್ಯಾಟಿಂಗ್ ಜಿಗಿದಾಡೋದು, ನಾಷ್ಟ ಮಾಡಿ ಬಂದ್ವಿ. ಇಲ್ಲಿ ಮಂಗ್ಯಾನಗಟ್ಲೆ ಎಲ್ಲ ಆಟ ಆಡ್ಬಿಟ್ವಿ. ಅದ್ರಾಗ ಎನರ್ಜಿ ಸ್ವಲ್ಪ ಲಾಸ್ ಆಗಿರ್ತೈತಲ್ಲ. ಇಲ್ಲಿ ಶಾರ್ಟ್ಸ್ ಹೊಡೆದಿರ್ತೀವಿ, ಅಲ್ಲಿ ಹೊಡಕ್ಕೆ ಹಂಗಿಲ್ಲ. ಹಿಂಗೆಲ್ಲ ಪಿಕ್ಚರ್ ಆಗ್ಬಿಡುತ್ತೆ. ಬರ್ರಿ ಯಾವುದೋ ಮಶ್ರೂಮ್ ಬಿರಿಯಾನಿ ಅಂತ ತಿನ್ನಕೊಟ್ಟೈತಿ. ಲೆಟ್ಸ್ ಗೋ. 1 hour later. ಇನ್ಫಾರ್ಮ್ಲಿ ಏನಪ್ಪ ಅಂತಂದ್ರೆ ಈಗ ಜಸ್ಟ್ ಊಟದು ಮುಗಿಸ್ಕೊಂಬಂದೈತಿ. ಆ್ಯಂಡ್ ಬೇರೆ ಮ್ಯಾಚ್ ನಡೆದಾವೆ. ಈಗ ನೆಕ್ಸ್ಟ್ ಮ್ಯಾಚ್ ನಮ್ದು ಐತ್ರಿ ಮತ್ತೆ. ಆ್ಯಂಡ್ ಆ ಮ್ಯಾಚ್ ಐತೆ. ಈ ಮ್ಯಾಚ್ ಸೋಲ್ಬಾರ್ದು ನಾವು. ಪಿಕ್ಚರಿಪ್ಪ ಮತ್ತು ಪ್ಲೇಯಿಂಗ್ 11 ಏನು ಚೇಂಜ್ ಆಗೈತೆ ಅಂತ ಅನ್ನತ್ತಾರೆ. ಆ್ಯಂಡ್ ನಾವೇನಿಲ್ಲ, ನನಗೆ ಗೊತ್ತಿಲ್ಲ. ಮೊನ್ನೆ ಪ್ಲೇಯಿಂಗ್ 11 ಒಳಗೆ ಬ್ಯಾಟಿಂಗ್ ಸಿಗಲಿಲ್ಲ ನನಗೆ. ಈ ಬಾಲ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕೂತಿದ್ದೆ ನಾನು. ಆಡ್ಬೇಕು ಅಂತ ನಂಗೆ ಬರಲಿಲ್ಲ. ಓವರ್ ಎಕ್ಸ್ಪೆಕ್ಟೇಷನ್ಸ್ ಅದಂತಾರಲ್ಲ, ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಬಾರ್ದು. ಹೊರಟಕ್ಕೈತಿ. ನಾನು ಅದ್ರ ಕಲ್ಪಿಟ್ಟು ಬಂದಿದ್ದೆ. ಅಂದ್ರೆ ಮೇನ್ ಅದ್ರ ಹಿಟ್ಟಂದು ಏನ್ರಿಪ್ಪ ಅಂತಂದ್ರೆ 6 ನೋಡೋಂಗಿಲ್ಲಲ್ಲ ಜಾಸ್ತಿ. ನಾನು ಕೆಳಗೆ ಶಾರ್ಟ್ಸ್ ಹೊಡಿತೀನಿ. ಪಿಕ್ಚರ್ ಆಗ್ಬಿಡುತ್ತೆ. 1ನೇ ದಿನ ಆಗ್ಬಿಡುತ್ತೆ. ನಾವು ಜಾಸ್ತಿ ಹೊಡ್ಸ್ಕೊಂಡ್ಬಿಟ್ವಿ. ಅಲ್ಲೇ ಪಿಕ್ಚರ್ ಆಗ್ಬಿಡುತ್ತೆ. 80 ರನ್ ಹೊಡ್ಸ್ಕೊಂಡ್ಬಿಟ್ಟು. Out of station. Jilla Perez Jilla. Or is hometown going to hometown? Rajal Hari Satar. Shot by what? YouTuber Arjun next Usain Bolt Hey, shot by shot.
ಕ್ರಿಕೆಟ್ ಮ್ಯಾಚ್ ಮುಗಿದೈತಿ. ಕಡಿದ ಪ್ಯಾಂಟ್ ಹರ್ಕೊಂಡು ಹೊಡ್ಕೊಂಡು ಬಿದ್ದೆ, ಅಂಗಿ ಮೈ ಕ್ಲಿಪ್ ಐತೆ ಬಿದ್ದಿದ್ದೆ. ಹೆಂಗೆ ಬಿದ್ದೆ ನಂಗೆ ಕ್ಲಿಪ್ ಹಾಕಿರ್ತೇನೆ ಅಂದ್ರಿ. ಸೀನ್ ಏನಾಗ್ಬಿಡ್ತೀರಪ್ಪ ಅಂತಂದ್ರೆ ಫಿಫ್ತ್ ಓವರ್ ನಡೆಯತ್ತಿತ್ತು, ಇನ್ನೂ ಒಂದು ಓವರ್ ಉಳಿದಿತ್ತು. ಅವಾಗ ಏನು ಡಿಸ್ಕಸ್ ಆಗ್ತಿರಪ್ಪ ಅಂತಂದ್ರೆ ಎರಡು ರನ್ ಹುಡುಗ ಅಂತಂದೆ, ಯಾಕಂದ್ರೆ ರನ್ ಕಡಿಮೆ ಅದಾವ ಅಂತಂದೆ. ಆ್ಯಂಡ್ ಒಂದೇ ಸಲ 2 ರನ್ ಹೊಡಿದ್ವಿ. 2ನೇ ಸಲ ಏನಾಗ್ಬಿಡ್ತಾ 1 ರನ್ ಇತ್ತದ, ಬಟ್ 2 ರನ್ ಹೊಡಕ್ಕೆ ಹೋದ್ವಿ. ಹೊರಲ್ಲೂ ಬಿದ್ದುಬಿಟ್ಟೆ. ನಾನು ಓಡಿ ಹಿಡ್ಯಾಕಂತ ಹೋದ್ನಿ, ಸ್ಲಿಪ್ ಹೊಡೆದ್ಬಿಡ್ತಾ ಬಿದ್ದುಬಿಟ್ಟೆ. ರನ್ಔಟ್ ಆಗುತ್ತೆ. ಆ್ಯಂಡ್ ಫಸ್ಟ್ ಇನ್ನಿಂಗ್ ಸಿಗಲಿಲ್ಲ ನಂಗೆ ಬ್ಯಾಟಿಂಗ್, ಸೆಕೆಂಡ್ ಇನ್ನಿಂಗ್ ಸಿಗ್ತೆ. ನಾಳೆ ಒಂದು ಮ್ಯಾಚ್ ಐತಿ, ಬಟ್ 3 ಮ್ಯಾಚ್ನಾಗ 2 ಮ್ಯಾಚ್ ಗೆದ್ರಷ್ಟ ಒಳಗೆ. 3 ಮ್ಯಾಚ್ನಾಗ 2 ಮ್ಯಾಚ್ ಔಟ್ ಆತಂದ್ರೆ ಮುಗಿದೋತೆ. ಹೊರಗೆ ಇದ್ದಂಗೆ ನಾವು ಹಂಗೆ ನೋಡಿದ್ರಿ, ಹೊರಗೆ ಅಲ್ಲದು ಭಾಳ ಉರ್ಯಾಕೆ ಕುಂತೈತಿ. ಅದು ಮನೆಗೆ ಹೋಗಿ ಡೆಟಾಲ್ ಹಚ್ಕೊಳ್ಳೋಣ, ಸೀದಾ ನಿಮ್ಗೆ ಎಲ್ಲಿ ಸಿಗ್ತೇನ್ರಿಪ್ಪ ಅಂತ ಮನೆ ಒಳಗೆ. ಇವತ್ತು ನಮ್ಮ ನಸೀಬ ಸರಿ ಇಲ್ಲ ರೀಪ್ಪ. ಆ್ಯಂಡ್ ಏನ್ರಿಪ್ಪ ಅಂತ ಮಜ್ಜಿಗೆ ಕುಡಿಬೇಕಂತ ಪ್ಲ್ಯಾನ್ ಮಾಡಿದ್ವಿ, ಮಜ್ಜಿನೇ ಇಲ್ಲ. 2 ಕಡೆ ಹಚ್ಚಿರ್ತಾರೆ ಯಾವಾಗಲೂ ಅವ್ರೆ, ಇವತ್ತು 2 ಇಲ್ಲ. ಮೋಸ್ಟ್ಲಿ ಖಾಲಿ ಆಗಿರ್ಬೇಕು, ಏನು ಶನಿವಾರ ಅಂತ ಗೊತ್ತಿಲ್ಲ. ಆ್ಯಂಡ್ ಮನೆಗೆ ಹೋಗಿ ಮತ್ತೆ ಒಂದು ಗುಳಿಗೆ ತೊಗೊಂಡು ಗಪ್ಪನ ಮಕ್ಕೊಂತಾನೆ ಒಂದು ಸ್ವಲ್ಪ ಹೊತ್ತೆ. ಬರೀ ಸ್ಟೇಟಿವ್ನ ಆಗಿರ್ತಾನೆ, ಯಾಕೆ ಹಲ್ಲು ಭಾಳ ಪೇನ ಆಗತ್ತೆ. ಅದು ಮೊದ್ಲದ ಹಲ್ಲು ಇಲ್ಲ ರೀ, ಅದು ಹಲ್ಲು ಮುರಿದದ, ಕಟ್ಟಾಗೈತೆ ಪೂರ ಒಳಗೆ ಮುರಿದು ಹೋಗೈತದ. ಪಾನ್ ತಿಂದು ಮುಂದೆ ಅದು ಮತ್ತೆ ಯಾಕೆ ರಾತ್ರಿ ಗುಳಿಗೆ ತೊಗೊಂಡಿದ್ದು ಎಲ್ಲರೂ ಅವಾಗ ನೋವು ಕಡಿಮೆ ಆಗಿತ್ತದ. ಮುಂಜಾನೆ ನೋವು ಇಲ್ಲ. ಈಗ ಮತ್ತು ಅದೇನು ಚಿಂಗಮ್ ತಿನ್ಕೊಂತ ಅಡ್ಡಾಡೋದ್ರೊಳಗೆ ಹಂಗೇನು ಆಯ್ತು ಯಾರಿಗೂ ಗೊತ್ತಿಲ್ಪ. ಬರೀ ಭಾಳ ಪೇನ ಆಗದೆ. ಸೀದಾ ಮನ್ಯಾಗ ಸಿಗ್ತಾನೆ. ಬಿಸ್ಲಾಗಾಡಿ ಪೂರ ಕರ್ರಗಂದ್ರೆ ಕರ್ಗಾಗ್ಬಿಟ್ಟೇನಿ. ಆ್ಯಂಡ್ ಏನ್ರಿಪ್ಪ ಅಂತಂತಡ್ರಿ ಕ್ಯಾಮ್ರಾ ಒರ್ಸೇನೆ. ನನ್ನ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಬಿಸ್ಲಾಗ ಓಡಾಡಿ ಪೂರ ಕರ್ಗ ಹೊಡೆದ್ಬಿಟ್ಟೇನಿ. ಆ್ಯಂಡ್ ಏನಿಲ್ಲರಿಪ್ಪ ಈಗೆಲ್ಲ ಹೊಂಟೈತ್ರಿ ಅಂತಂದ್ರೆ ವಿಜನ್ ಕಾರ್ ತೊಗೊಂಬರಕ್ಕೆ ಹೊಂಟೈತಿ. ಆ್ಯಂಡ್ ಈ ಬಡಕ್ಕೆ ನಾವು ಹೋಗ್ಬೇಕು. ಕಾರ್ ತೊಗೊಂಡು ವಾಪಸ್ ಅವ ಏನೋ ಸರ್ವಿಸ್ ಮಾಡ್ಸಕ್ಕೆ ಹೋಗ್ಬೇಕಂತ. ಆ್ಯಂಡ್ ನಾವು ವಾಪಸ್ ಮನೆಗೆ ಬರ್ತೀನಿ. 1 hour later. ನನ್ನ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗ ಎಲ್ಲಿ ಹೊಂಟೇನ್ರಿಪ್ಪ ಅಂತ ನಮ್ಮ ತಂಗಿನ ಕರ್ಕೊಂಬರಕ್ಕೆ. ಆ್ಯಂಡ್ ಈಗ ಆಕಿ ಕಾಡಿಸ್ತಾಳೆ, ಬರೋಬ್ಬರ ಕಾಡಿಸ್ತಾಳೆ. ಅದಕ್ಕೆ ಆಕಿ ಹೇಳಂಗಿಲ್ಲ ಎಷ್ಟು ರನ್ ಆಗೈತೇನಂತ. ಇವೊಂದು ಐ ಟ್ರೈಡ್ ಮೈ ಬೆಸ್ಟ್, ಬಟ್ ಒಂದು ಅರ್ಥ ಆತ. ಲೈಕ್ ನಿಮಗೆ ಅನಿಸ್ತಾ ಅದು ಓಡ್ಬೇಕಂದ್ರೆ ಅಷ್ಟೇ ಓಡ್ರಿ, ಬೇರೆದವ್ರು ಹೇಳ್ಯಾರಂತಂದು ಓಡಕ್ಕೆ ಹೋಗ್ಬೇಡ್ರಿ. ಅದೊಂದು ಕಲಿತೆ ನಾನು. ಅದ್ರ ಜೊತೆ ಏನ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಮೇನ್ ಇರೋದು ಬೌಲಿಂಗ್ ಮ್ಯಾಗ. ಯಾಕಂತಂದ್ರೆ ಬೌಲರ್ಸ್ ಬ್ಯಾಟ್ಸ್ಮನ್ಗಳಿಗೆ ಎಷ್ಟು ಕಾಟ ಕೊಡ್ತಾರಲ್ರಿ, ಅದ್ರ ಮ್ಯಾಗ ಇರ್ತದೆ ಅದು. ಈ ಒಂದು ಫೀಲ್ಡಿಂಗ್ ಅದು ಅದ್ರ ಮ್ಯಾಗ ಬರ್ತೈತಿ. ಬಟ್ ಈ ಬೌಲರ್ದವ್ರು ಅಲ್ಲೇ ಆಟಾಡಿಸಿದ್ರೆ, ಅಲ್ಲೇ ತಿರ್ಸಾಡ್ಸಿದ್ರೆ, ಬಾಲ್ ಅದು ಮಿಸ್ ಮಾಡ್ಸಾತಾರೆ ಅಂತಂದ್ರೆ ಏನಾಗ್ಬಿಡ್ತೈತಿ ಅಂತಂದ್ರೆ ಬ್ಯಾಟ್ಸ್ಮನಿಗೆ ದೂರ ಮಟ್ಟ ಆಡೋಕ್ಕಂಗಿಲ್ಲ. ಬಟ್ ನಮ್ದು ಹೆಂಗೆ ಆಗ್ಬಿಟ್ಟಿದ್ರಿಪ್ಪ ಅಂತಂದ್ರೆ ಆಲ್ಮೋಸ್ಟ್ 4-6. ಬಟ್ ಸೆಕೆಂಡ್ ಮ್ಯಾಚ್ನಾಗ ಹೆಂಗೆ ಆಗ್ಬಿಡ್ತಿರಿಪ್ಪ ಅಂತ 1ನೇ ಓವರ್ನಾಗ 18 ರನ್ ಪ್ಲಸ್ ಬಂದುಬಿಟ್ಟಿತ್ತು. ಯಾಕಂದ್ರೆ 3-4 6 ಹೊಡೆದು ಬಿಟ್ಟಿದ್ದ ಅವ. ಚಲೋ ಆಡಿದ್ರು ಅವರು. 2 ಟೀಮ್ ಜೂನಿಯರ್ಸ್ ಜೊತೆ ಸೋತೈತಿ. ಆ್ಯಂಡ್ 2 ಟೀಮು ಚಲೋ ಇದ್ದು, ನಾಟ್ ಬ್ಯಾಡ್. ಆ್ಯಂಡ್ ಒಂದು ಟೀಮ್ದವ್ರಂತೂ ಐ ಗೆಸ್ ಸೆಕೆಂಡ್ ಮ್ಯಾಚ್ ಏನು ಸೋತೀವಲ್ಲ ಅವ್ರಿಗೆ ಅದರ ಒಳಗೆ ಒಂದು ಸ್ವಲ್ಪ ಮಂದಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಆ್ಯಂಡ್ ಅದೊಂದು ಖುಷಿ ಅನ್ನಿಸ್ತೆ. ಆ್ಯಂಡ್ ಅದು ಹಾಕಿರ್ತೈತಿ, ನೋಡಿರಿ, ಎಂಜಾಯ್ ಮಾಡಿರಿ. ಆ್ಯಂಡ್ ಏನ್ರಿಪ್ಪ ಫ್ಯಾಮಿಲಿ ಅಂತ ನೋಡಿ ಎಂಜಾಯ್ ಮಾಡೋದು ಮಾಡಿ. ಈಗೆಲ್ಲ ಹೊಂಟೇನ್ರಿ ಚಿನ್ನಿ ಕರಕ್ಕೆ. ಆ್ಯಂಡ್ ಕಾಲು ಭಾಳ ಪೇನ್ ಆಗತ್ತದ, ಯಾಕಂದ್ರೆ ಬಿದ್ದಿದ್ದು ಹೊಡೆತಾ ಭಾಳ ಡೇಂಜರ್ ಇರ್ತದೆ. ಹಿಂಗೆ ಐದು ನೋಡ್ರಿಪ್ಪ ಫ್ಯಾಮಿಲಿ ಸೀನ್. ಅದ್ರೊಳಗೆ ಆ್ಯಪ್ದಾಗ ತೋರಿಸತೈತಿ 3 ಬಾಲಿಗೆ 4 ರನ್ ಹೊಡೆದೀನಿ. ಆಮ್ಯಾಗ ಸ್ಟ್ರೈಕ್ ರೇಟ್ 133 ಅಂತ. ಯುವರ್ ಸ್ಟ್ರೈಕ್ ರೇಟ್ ಈಸ್ ಹೈಯೆಸ್ಟ್ ಅಂತ ನನಗೂ ಹತ್ಬಿಟ್ಟಿದ್ದೆ ಅಪ್ಪ ಅಂತದೆ. ನಿಮ್ಮ ಫ್ಯಾಮಿಲಿ ಏನ್ರಿಪ್ಪ ಅಂತ ಈಗ ಜಸ್ಟ್ ಊಟ ಅದು ಆಗೈತಿ. ಗುಳಿಗೆ ತೊಗೊಂಡೇನಿ ಅದಕ್ಕಿಪ್ಪ ಅಂತಂದ್ರೆ ಈ ಕಡೆ ಭಾಳ ಕರ್ರಾಮು ಆಗ್ತೈತಿ. ಆ್ಯಂಡ್ ಅದ್ರ ಜೊತೆ ಪೂರ ಕರಗೆ ಹೊಡೆದ್ಬಿಟ್ಟೇನು ಬಿಸ್ಲಾಗ ನಿಂತ. ಆ್ಯಂಡ್ ನಾಳೆ ಒಂದು ಮ್ಯಾಚ್ ಐತಿ 11ಕ್ಕೆ. ಆ್ಯಂಡ್ 10ಕ್ಕೆ ಬಾ ಅಂತಂದು ಹೇಳ್ಯಾರ. ನೋಡೋಣ, ಆಡಕ್ಕೆ ಸಿಗ್ತೈತಿ ಅಂತಂದ್ರೆ ಹೋಗೋಣ, ಇಲ್ಲ ಬಿಟ್ಟುಬಿಡೋಣ. ಬಿಗ್ ಸರ್ ಏನಾರ ಹಚ್ಕೊತೀನಿ. ಇನ್ ಕೇಸ್ ಏನಾರ ಗುರ್ತಿತ್ತಂದ್ರೆ ಯಾರಿಗಾರ ಏನಾರ ಸಜೆಷನ್ ಇತ್ತಂದ್ರೆ ಹೇಳ್ರಿ. ಹಲ್ಲು ಭಾಳ ಪೇನ್ ಆಗದ. ಅಂದ್ರೆ ಅದು ಮ್ಯಾಗ ಹಿಂಗೆ ಇದ್ದಿದ್ದು ಹಲ್ಲ, ಅದು ಅಡಿಕೆ ಚಾಕ್ಲೇಟ್ ಅದು ತಿಂದು ಹುಳುಕಾಗಿತ್ತು, ಒಂದು ಸ್ವಲ್ಪ ಕಟ್ಟಾಗೈತೆ ಅದು. ಬಟ್ ಅದು ಮೊದ್ಲೇಕೆ ಹೆಂಗಿತ್ತು, ಒಂದು ಲೆವೆಲ್ ಇತ್ತು. ಮ್ಯಾಗ ಚರ್ಮ ಅದು ಇತ್ತಲ್ಲ, ಅದು ಅಡಿಕೆ ಅದಕ್ಕೆ ಏನು ಪಾನದು ತಿಂದು ಏನಾಗೈತ್ರಿ, ಅದು ಫ್ಲೆಶ್ ಹತ್ತಾಕತ್ಬಿಟ್ಟೈತಿ. ಅಂದ್ರೆ ಚರ್ಮ ಅದು ನೋವು ಆಗ್ಬಿಟ್ಟೈತಿ. ಇದ್ದಿದ್ದಿಲ್ಲ ನನಗೆ ಒಟ್ಟಾಗಿ ಸದ್ಯದ್ರಾಗ. ಈಗ ಒಂದು 3 ದಿನ ಆತದ ಪೇನ್ ಭಾಳ ಬರಾಕತ್ತೈತಿ. ಇವಾಗ ಕ್ರಿಕೆಟ್ ಆಡೋ ಮುಂದೆ ಎಷ್ಟು ಸಿಟ್ಟು ಬರತ್ತಿದ್ರಿಪ್ಪ ಅಂತ ಆಪರಿ ಪೇನ್ ಆಗತ್ತದ. ಹಿಂಗೆಲ್ಲ ಸೀನ ಐತ್ರಿ. ಐ ಹೋಪ್ ನೀವು ಇವತ್ತಿನ ಬ್ಲಾಗ್ ಶೇರ್ ಮಾಡಿ. ನನ್ನ ಕೇಸ್ ಇರ್ತಲ್ಲ, ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿದ್ದು ಮಾತ್ರ ಮರಿಬೇಡ್ರಿ. ಪರ ಮುನ್ನಡೆಸೋಣ. ಅದಲ್ಲಿ 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣ. ಸಿಗುತ್ತೆ ನೀವು ಬ್ಲಾಗ್ದಾಗ. ಸುತ್ತಪ್ಪ ಸ್ಟೇಮ್ ಸ್ಟೆಪ್ ಸ್ಟೇ ಸೆಕ್ಸಿ. ಬಾಯ್ ಹಾಗೇ Thank you for being here. ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ ಮೊದಲ